ಅಂದರೆ ಗೌರ್ಮೆಂಟ್ ಎಲ್ಲಾದರೂ ಎಡುತ್ತಾ, ಅಂದರೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಬೇಕು ಅನ್ನೋ ಒಂದು ಹರಿನೆಸ್ಸಲ್ಲಿ ಒಂದು ಎಲ್ಲರಿಗೂ ಆ ವ್ಯಾಕ್ಸಿನೇಷನ್ನ ತಲುಪಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಎಲ್ಲಾದರೂ ಗೌರ್ಮೆಂಟ್ ಎಲ್ರಿಗೂ ಕೊಡಬೇಕು ಅನ್ನೋ ಒಂದು ನಿಯಮ ತಂದುಬಿಡ್ತಾ, ಇದರಿಂದ ಜನ ಇವತ್ತು ಎಫೆಕ್ಟ್ ಅನುಭವಿಸ್ತಾ ಇದ್ದಾರೆ ಅಂತ. ಗೌರ್ಮೆಂಟ್ ವಿಷಯದಲ್ಲಿ ಹೇಳ್ಬೇಕಂತಂದರೆ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳ್ತಿರೋದು, ಇದು ಒಂದು ಕಡೆ ತಪ್ಪು ಮಾಡಿತು ಗೌರ್ಮೆಂಟು. ಬಟ್ ಅದು ತಪ್ಪು ಅಂತಲೇ ಹೇಳಲಿಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿ ಏನಾಯಿತು, ಗೌರ್ಮೆಂಟಿಗೆ ಗೊತ್ತಿಲ್ಲ, ನಾನ್ ಮೆಡಿಕಲ್ಸ್ ಅವರು ಡಾಕ್ಟರ್ಸ್ ಅಲ್ಲ, ಅಥವಾ ಇದ್ರ ಬಗ್ಗೆ ಇನ್ಫೆಕ್ಷನ್ ಬಗ್ಗೆ ಅವ್ರ ಬಗ್ಗೆ ಮಾಹಿತಿ ಇರಲ್ಲ. ಹಾಗಾಗಿ ಯಾರ ಮೇಲೋ ಒಂದು ಕೆಲವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಡಿಪೆಂಡ್ ಅಂತಂದರೆ ಈಗ ಅವಾಗ ಎಕ್ಸ್ಪರ್ಟ್ಸ್ ಅಂತಿದ್ರು, ಯಾರು ಅಂತಲೂ ಗೊತ್ತಿರಲಿಲ್ಲ ಎಕ್ಸ್ಪರ್ಟ್ಸು. ಆ ಎಕ್ಸ್ಪರ್ಟ್ಸ್ನ ಸಲಹೆ ಅಂತ ತೊಗೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳೋರು. ಸೊ ಆ ಎಕ್ಸ್ಪರ್ಟ್ಸ್ನ ಸಲಹೆ ತೊಗೊಂಡು ನೋಡಿ, ಒಂದು ಪೇಷಂಟ್ 4 ಪೇಷಂಟ್ ನೋಡಿದಾರಲ್ಲ, ಕೋವಿಡ್ ಪೇಷಂಟ್ ಟ್ರೀಟ್ ಮಾಡಿದಾರಲ್ಲ, ಅಂಥವ್ರನ್ನೆಲ್ಲ ಎಕ್ಸ್ಪರ್ಟ್ಸ್ ಅಂತ ಒಂದು ಪ್ಯಾನಲಲ್ಲಿ ಇಟ್ಕೊಂಡು ಅವರ ಒಂದು ಸಜೆಷನ್. ನನ್ನ ಪ್ರಕಾರ ಗೌರ್ಮೆಂಟ್ ತಪ್ಪೇ ಅಲ್ಲ. ಯಾಕಂತಂದರೆ ಇವ್ರು ಯಾರು ಎಕ್ಸ್ಪರ್ಟ್ಸ್ ಅಂತ ಹೇಳಿ ಯಾರು ಅಡ್ವೈಸ್ ಕೊಡ್ತಾಯಿದ್ರು, ಅವರು ಮಿಸ್ಗೈಡ್ ಮಾಡಿದರು ಗೌರ್ಮೆಂಟ್ನ. ಆ ಸಮಯದಲ್ಲಿ ಅವರು 100% ಮಿಸ್ಗೈಡ್ ಮಾಡ್ತಿದ್ರು. ಇದರಲ್ಲಿ ನನಗೇನೋ ಗೌರ್ಮೆಂಟ್ ತಪ್ಪು ಅಂತಲ್ಲ. ಗೌರ್ಮೆಂಟ್ ಅದಾಗೆ ಡಿಸಿಷನ್ ತೊಗೊಳಕ್ಕಾಗಲ್ಲ, ಎಕ್ಸ್ಪರ್ಟ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಎಕ್ಸ್ಪರ್ಟ್ಸು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರು. ಯಾವುದಕ್ಕೆ ಅಂತ ಅಂದರೆ ಅವರು ಡಿಪೆಂಡ್ ಆಗಿದ್ದು ಈ ಒಂದು ಕಂಪ್ನಿಗಳ ಮೇಲೆ, ವ್ಯಾಕ್ಸಿನೇಷನ್ ಕಂಪ್ನಿಗಳು ಅಥವಾ ಈ ಒಂದು WHO ಆಗಿರ್ಬೋದು, ಯಾವುದೋ ಒಂದು ಕೆಲವೊಂದು ಸಂಸ್ಥೆಗಳ ಮೇಲೆ ಅದರ ಒಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಕೊಂಡು, ಅಥವಾ ಮಾಧ್ಯಮದಲ್ಲಿ ಏನೋ ಬಂತು ಅದನ್ನೇ ಒಂದು ಇನ್ಫಾರ್ಮೇಷನ್ ಅಂದ್ಕೊಂಡು ಇವರು ಎಕ್ಸ್ಪರ್ಟ್ಸ್ ಅನ್ನೋರು ಕೂಡ ಒಂದು ಅಡ್ವೈಸನ್ನು ಗೌರ್ಮೆಂಟಿಗೆ ಕೊಡ್ತಾಯಿದ್ರು. ಹಾಗಾಗಿ ಟೋಟಲಿ ನಾನು ಬ್ಲೇಮ್ ಮಾಡೋದು ಗೌರ್ಮೆಂಟ್ನೆಲ್ಲ. ಈ ಒಂದು ಎಕ್ಸ್ಪರ್ಟ್ಸ್ ಈ ರೀತಿ ಮಾಡಬೇಕು, ವ್ಯಾಕ್ಸಿನೇಷನ್ ನೋಡಿ ಅವಶ್ಯಕತೆ ಇಲ್ಲದೆ ಇರೋರಿಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳಿ ಗೌರ್ಮೆಂಟ್ ಮುಖಾಂತರ ಈ ಒಂದು ರೂಲ್ಸ್ ತಂದ್ರಲ್ಲ, ಅವ್ರದ್ದೇ ತಪ್ಪು, ಎಕ್ಸ್ಪರ್ಟ್ಸ್ದೇ ತಪ್ಪು ಅಂತ ಹೇಳ್ತೀನಿ ನಾನು. ಸರ್, ಅಂದರೆ ಇವಾಗ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ತೊಗೊಂಡ್ಬಿಟ್ಟಿದ್ದಾರೆ, ಇದರಿಂದ ಏನೆಲ್ಲ ಪರಿಣಾಮಗಳಿದೆ, ನಾವೇನೆಲ್ಲ ಫೇಸ್ ಮಾಡ್ತೀವಿ, ಅಥವಾ ಅದಕ್ಕೆ ಆದಂತಹ ಸೆಟ್ ಆಫ್ ರೀತಿಗಳಿರುತ್ತಾ, ಅಂದರೆ ಇಷ್ಟು ದಿನದಲ್ಲೇ ಇಂಥ ಕಾಯಿಲೆ ಬರ್ಬೋದು ಅನ್ನೋದೇನಾದರೂ ಇದೆಯಾ? ಇದು ಕೋವಿಶೀಲ್ಡ್ ವ್ಯಾಕ್ಸಿನೇಷನಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ನೋಡಿದರೆ ಅಲ್ಯೂಮಿನಿಯಂ ಇರ್ಬೋದು, ಲೆಡ್ ಇರ್ಬೋದು, ಇವೆಲ್ಲ ಹೆವಿ ಮೆಟಲ್ಸ್ ಅಂತ ಅಂತೀವಿ. ಸ್ಟೆಬಿಲೈಸ್ ಮಾಡಲಿಕ್ಕೆ ಅಂತ ಯೂಸ್ ಮಾಡಿರ್ತಕ್ಕಂಥ ಹೆವಿ ಮೆಟಲ್ಸು. ವ್ಯಾಕ್ಸಿನ್ 4 ದಿವಸ ಇದ್ದೋಗ್ಬಿಡುತ್ತೆ. ವ್ಯಾಕ್ಸಿನಲ್ಲಿ ಆ್ಯಂಟಿಜನ್ನು ನಿಮಗೆ ಇಮ್ಯುನಿಟಿ ಬರುತ್ತೆ, ನಿಮ್ಮಲ್ಲಿ ಆ್ಯಂಟಿಬಾಡೀಸ್ ಬರುತ್ತೆ. ಆ್ಯಂಟಿಬಾಡೀಸ್ 4 ದಿವಸ ಆದಮೇಲೆ ಆ್ಯಂಟಿಬಾಡೀಸ್ ಇರಲ್ಲ. ಅವರು ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ, 4 ದಿವಸ ಬಿಟ್ಟು ನಾನು ಟೆಸ್ಟ್ ಮಾಡಿಸಿದ್ದೀನಿ ಕೆಲವು ಪೇಷಂಟಿಗೆ, 4 ದಿವಸ ಬಿಟ್ಟು ನೋಡಿದ್ರೆ ಆ್ಯಂಟಿಬಾಡೀಸ್ ಇಲ್ಲ ವ್ಯಾಕ್ಸಿನೇಷನ್ ತೊಗೊಂಡ ಮೇಲೆ ಕೂಡ. ಸೊ ಆ್ಯಂಟಿಜನ್ ಅನ್ನೋದು ಹೋಗ್ಬಿಡುತ್ತೆ. ಬಟ್ ಇದರಲ್ಲಿರ್ತಕ್ಕಂಥ ಸೈಡ್ ಎಫೆಕ್ಟ್ ಕೊಡ್ತಕ್ಕಂಥ ಕೆಮಿಕಲ್ಸ್ ಏನು ಹೆವಿ ಮೆಟಲ್ಸ್ ಅಂತ ಹೇಳ್ತೀವಲ್ಲ, ಇವು ಹೆವಿ ಮೆಟಲ್ಸ್ ಆಗಿರೋದ್ರಿಂದ ಬಾಡಿಯಿಂದ ಅಷ್ಟು ಸುಲಭವಾಗಿ ಹೋಗಲ್ಲ. ಒಂದು ಸಲ ದೇಹ ಎಂಟ್ರ್ ಆಯ್ತು ನೋಡಿ, ಯಾವುದೋ ಒಂದು ಟ್ಯಾಬ್ಲೆಟ್ ಅಂತೀವಿ, ಪ್ಯಾರಾಸ್ಟಮಾಲ್ ಟ್ಯಾಬ್ಲೆಟು ದೇಹದಿಂದ ಒಂದು 4-5 ಅವರ್ 6 ಅವರ್ ಆದಮೇಲೆ ಬಾಡಿನಲ್ಲಿ ಇರೋದು ಎಫೆಕ್ಟ್ ಇರೋದಿಲ್ಲ. ಬಟ್ ಆದರೆ ಈ ಹೆವಿ ಮೆಟಲ್ಸ್ ಅಂತಕ್ಕಂಥವು, ಈ ಒಂದು ಲೆಡ್ ಆಗಿರ್ಬೋದು, ಸೊ ಮರ್ಕ್ಯುರಿ ಆಗಿರ್ಬೋದು, ಅಲ್ಯೂಮಿನಿಯಂ, ಇಂಥವನ್ನೆಲ್ಲ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಪ್ರತಿಯೊಂದು ಸೆಲ್ನಲ್ಲಿ ಹೋಗಿ ಬಲವಂತವಾಗಿ ಕೂತ್ಕೊಳ್ಳುತ್ತೆ. ದೇಹ ಅದನ್ನ ಇಟ್ಕೋಬೇಕು ಅಂತ ಇರಲ್ಲ, ಬಟ್ ಆದರೆ ಫೋರ್ಸಿಬಲ್ಲೇ ಹೋಗಲ್ಲಿ ಕೂತಿರುತ್ತೆ. ಅದು ಅಷ್ಟು ಸುಲಭವಾಗಿ ದೇಹದಿಂದ ಹೊರಗೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ. ಅದಕ್ಕೆ ಅಂತ ಒಂದು ನಿರ್ದಿಷ್ಟವಾದ ಸಮಯ ಇರುತ್ತೆ. ಆ ರೀತಿ ನೋಡೋದಾದರೆ ಸೊ ವ್ಯಾಕ್ಸಿನೇಷನ್ ಕೊಡೋದಕ್ಕಿಂತ ಮುಂಚೆ ರಿಸರ್ಚ್ ಮಾಡ್ತಾರೆ. ಒಂದು 3 to 4 years ರಿಸರ್ಚ್ ಆಗುತ್ತೆ. ರಿಸರ್ಚ್ ಆದ ನಂತರ ಆ ವ್ಯಾಕ್ಸಿನೇಷನ್ನ ತೊಗೊಂಬರ್ತಾರೆ. ಯಾಕೆ ರಿಸರ್ಚ್ ಆಗುತ್ತೆ ಅಂತಂದರೆ 4 ವರ್ಷದಲ್ಲಿ ಏನಾದರೂ ಇದ್ರದ್ದು ಸೈಡ್ ಎಫೆಕ್ಟ್ ಆಗ್ತಾಯಿದೆ ಅಂತ ನೋಡಲಿಕ್ಕೆ ಅನುಕೂಲ ಆಗುತ್ತೆ, ಗೊತ್ತಾಗುತ್ತೆ. ಅದರ ಸೈಡ್ ಎಫೆಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಮೈಲ್ಡಾಗಿ. ಬಟ್ ಸೈಡ್ ಎಫೆಕ್ಟ್ ಅನ್ನೋದು ಏನಾದರೂ ಇದೆಯಾ ಅನ್ನೋ ಒಂದು ಉದ್ದೇಶದಿಂದ ಒಂದು 4 ವರ್ಷ ರಿಸರ್ಚ್ ನಡೀತಾ ಇರ್ತೈತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.